ಆದ್ಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟೀಮಲಿಗರಿ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಶ್ಲೇಷಣೆ ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರ ನಿಲುವುಗಳನ್ನು ತೆಗೆದುಕೊಳ್ಳುವುದರಲ್ಲಿ ತನ್ನದೇ ಆದ ಸ್ಪಷ್ಟತೆ ಇಲ್ಲದೇ ಗೊಂದಲಮಯವಾಗಿದೆ. ನಿಜಕ್ಕೂ ಇದು ಸಾರ್ವಜನಿಕರಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ನೋಡಿ, ಇತ್ತೀಚಿನ ಕೆಲವು ತಿಂಗಳುಗಳ ಹಿಂದೆ ಇದ್ದಕ್ಕಿದ್ದಾಗೆ ಸರ್ಕಾರ ಏನಪ್ಪ ಯಾರು ಟ್ರಾನ್ಸಾಕ್ಷನ್ನ ಮಾಡಿದ್ದಾರೆ ಡಿಜಿಟಲಲ್ಲಿ, ಗೂಗಲ್ ಪೇ, ಫೋನ್ಪೇ, ಅಂದರೆ ಚಿಕ್ಕ ಅಂಗಡಿಗಳ ಮಾಲೀಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಇಷ್ಟಿಷ್ಟು ಲಕ್ಷವನ್ನು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರು ಇಷ್ಟು ಪರ್ಸೆಂಟನ್ನು ಕಟ್ಟಬೇಕಾಗುತ್ತೆ ಅಂತ ಒಂದು ರಾಜ್ಯ ಸರ್ಕಾರ ಹೇಳಿಕೆ ಕೊಟ್ಟ ತಕ್ಷಣ ಈ ಕಿರಾಣಿ ಅಂಗಡಿಗಳ ಮಾಲೀಕರು, ಸಣ್ಣ ಹೋಟೆಲ್ನ ಮಾಲೀಕರುಗಳು ಬೆಚ್ಚಿ ಬಿದ್ದವರು. ಏನಪ್ಪ ಇದರಲ್ಲಿ ಸ್ಪಷ್ಟತೆಯೇ ಇಲ್ಲ. ನಾನು ಸಹ ಒಂದು ಹೋಟೆಲ್ಗೆ ಹೋದೋ, ನಮ್ಮ ಆತ್ಮೀಯರೆಲ್ಲ ಸೇರಿ ನಾವು ಅಲ್ಲಿ ಒಂದು ದೋಸೆಗಳನ್ನ ತಿಂದ್ಬಿಟ್ಟಾದಮೇಲೆ ನಾವು ತಿಂಡಿಯನ್ನು ತಿನ್ಕೊಂಡು ನಾವು ಯಥಾ ಪ್ರಕಾರ ಫೋನ್ಪೇ ಮಾಡುವಂತ ಹೋದೋ. ಆವಾಗ ಹೋಟೆಲ್ನ ಮಾಲೀಕ ಹೇಳಿದ, ಸರ್ ದಯಮಾಡಿ 100 ರೂಪಾಯಿನ ಒಳಗಡೆ ಇದ್ದರೆ ನೀವು ಅದನ್ನು ಇದನ್ನು ಸ್ಕ್ಯಾನ್ ಮಾಡಿ ಸರ್, ಇಲ್ಲಾಂದರೆ ಆಗಲ್ಲ ಅಂತ. ನಾನು ಕೇಳಿದೆ, ಏನಪ್ಪ ಡಿಜಿಟಲ್ ಇಂಡಿಯಾ ಅಂತಂತ ಎಲ್ಲ ಹೇಳ್ತಾರೆ, ಮತ್ತೆ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ನಮ್ಮ ದೇಶ ಮುಂದುವರಿತಾ ಇದೆ, ಇಂಥದ್ರಲ್ಲಿ ನೀವು ಬೇಡ ಅಂತಿಲ್ಲ. ಯಾಕೆಂದರೆ ಸರ್ ನಿಮಗೆ ಗೊತ್ತಲ್ಲ ಸರ್, ರಾಜ್ಯ ಸರ್ಕಾರ ಕೆಲವು ನಿಲುವುಗಳನ್ನ ಹೇಳಿದೆ, ಇತ್ತೀಚೆಗೆ ನಮಗೆಲ್ಲ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಸರ್, ದಯಮಾಡಿ ನೀವು ಹೆಚ್ಚಿನ ವಾದ ಮಾಡಿಬಿಡಿ ಸರ್, ದಯಮಾಡಿ ಅಂದ ತಕ್ಷಣ ನಾವು 100 ರೂಪಾಯಿ ಕ್ಯಾಶ್ ಕೊಟ್ಟು ಇನ್ನು ಉಳಿಕೆ 140 ರೂಪಾಯಿ ಆಗಿರ್ತಕ್ಕಂಥ 40 ರೂಪಾಯಿನ ಸ್ಕ್ಯಾನ್ ಮಾಡಿದೋ. ಇತ್ತೀಚೆಗೆ ನೋಟಿನ ಒಂದು ಚಾಲ್ತಿ ಕಡಿಮೆ ಆಗಿದೆ. ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಡಿಜಿಟಲ್ ಇಂಡಿಯಾ ಅಂತ ಏನು ಹೇಳ್ತಾವ್ರೆ, ಇದೇನಪ್ಪ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಲ್ಟಾ ಪಲ್ಟಾ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ನೀವು ಯಾವುದಾರ ಒಂದು ಸಣ್ಣ ಕಿರಾಣಿ ಅಂಗಡಿಗೆ ಹೋಗಿ ಯಾವುದೋ ಒಂದು ಕಾಳು ಐಟಮ್ ತಗೊಳ್ಳಿ, ಅವಾಗ ಏನು ಮಾಡ್ತಿದ್ವು ಅಂದರೆ, ಸರ್ ನನ್ನ ಹತ್ರ ದುಡ್ಡಿಲ್ಲ, ನಾನು ಸ್ಕ್ಯಾನ್ ಮಾಡ್ತೀನಿ, ಒಂದು 2000 ಕ್ಯಾಶ್ ಇದ್ರೆ ಕೊಡಿ ಸರ್ ಅಂತ ಹೇಳ್ತಿದ್ದು. ಆ 2000 ಕ್ಯಾಶ್ನ ಮಾಡಿ ಸರ್ ನಾನು ಕೊಡ್ತೀನಿ, ನೀವು ನಮ್ಮ ಕಸ್ಟಮರು ಅಂತ ಹೇಳ್ತಿದ್ದ. ಈಗಂತಾನೆ ಅವನು, ಸರ್ ನೀವು ಯಾವ ಕಾಳು ಏನು ತೆಗೆದರೂ ಪರವಾಗಿಲ್ಲ, ಯಾವುದೇ ವಸ್ತುಗಳು ತೆಗೆದರೂ ಪರವಾಗಿಲ್ಲ, ನೀವೇನಾರು ಸ್ಕ್ಯಾನ್ ಮಾಡಿಬಿಟ್ಟು ಎಕ್ಸ್ಟ್ರಾ ನೀವು 2000 3000 ಕೊಡಿ ಕರೆನ್ಸಿ ಅಂತ ನಾವು ಕೊಡೋಕ್ಕಾಗಲ್ಲ ಸರ್. ಯಾಕೆ ಅಂತಂದರೆ ಇದೆಲ್ಲ ಕೌಂಟು ಬಂದುಬಿಡುತ್ತೆ, ರಾಜ್ಯ ಸರ್ಕಾರ ನಮಗೆ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಸರ್. ನೋಡಿ ಎಷ್ಟು ಭಯ. ಇದು ಇತ್ತೀಚೆಗೆ 1-2 ತಿಂಗಳಿಂದ ನಡೆದಂಥ ಒಂದು ಘಟನೆ, ಸರ್ಕಾರದ ಒಂದು ಹೇಳಿಕೆ. ನಿಜವಾಗ್ಲೂ ಇದು ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಇದನ್ನು ನಿಜವಾಗ್ಲೂ ಜನರಿಗೆ ಒಂದು ರೀತಿ ಗೊಂದಲಮಯವಾಗಿದೆ. ಈಗ ತಕ್ಷಣ ಎಲ್ಲ ಹಣನೇ ಕೇಳಿದ್ರೆ ಎಲ್ಲ ಈಗ ಇತ್ತೀಚೆಗೆ ಎಲ್ಲ ನಾವು ಡಿಜಿಟಲ್ ಟ್ರಾನ್ಸಾಕ್ಷನಲ್ಲಿ ಮುಂದಿದ್ದೀವಿ, ವಿಶ್ವ ಜಗತ್ತಿನಲ್ಲೇ ಮುಂದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಒಂದು 200 ರೂಪಾಯಿ ಸ್ಕ್ಯಾನ್ ಮಾಡೋಕ್ಕೆ ಹೋದರೆ ಕೆಲವು ಅಂಗಡಿಗಳು ಒಪ್ಪಲ್ಲ. ದೊಡ್ಡ ದೊಡ್ಡ ಹೋಟೆಲವರು ಒಪ್ಕೋತಾರೆ, ಅವ್ರಿಗೆ ವಿಧಿ ಇಲ್ಲ. ಈ ಸಣ್ಣ ಅಂಗಡಿಯವರು ಅವ್ರಿಗಿಲ್ಲಾಂದ್ರೆ ಇನ್ನೊಂದು ಅಂಗಡಿಗೆ ಹೋಗಿ ಅಂತಾರೆ. ಅಷ್ಟು ಸುಲಭ ಅಲ್ಲ. ಕೆಲವು ಇನ್ನೂ ಸಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ರಸ್ತೆ ಹಾಗೂ ಪ್ರಯಾಣದಾಗೆ ಅನುಕೂಲವಾಗುವಂಥ ಸಾರಿಗೆ ವ್ಯವಸ್ಥೆ, ಕಿರಾಣಿ ಅಂಗಡಿನೇ ಇವತ್ತು ಸಹ ನಮ್ಮ ದೇಶದ ಕೆಲವು ಹಳ್ಳಿಗಳು ನಿಂತಿದೆ. ಹಳ್ಳಿಗಳು ಇರ್ತಕ್ಕಂಥ 1-2 ಅಂಗಡಿಗಳು ಸುಮಾರು ಸಾವಿರಾರು ಗ್ರಾಮದಲ್ಲಿದೆ. ಆ ಅಂಗಡಿ ಬಿಟ್ಬಿಟ್ಟು ಪಟ್ಟಣಕ್ಕೆ ಯಾರೂ ಬರೋಕ್ಕಾಗಲ್ಲ. ಹಂಗಂದ್ಬಿಟ್ಟು ನಾವು ಇದನ್ನು ರೂಲ್ಸ್ನ ಚೇಂಜ್ ಮಾಡೋಕ್ಕೂ ಸಾಧ್ಯ ಇಲ್ಲ. ದಯಮಾಡಿ ರಾಜ್ಯ ಸರ್ಕಾರ ಇದನ್ನು ಗಮನ ಹರಿಸಬೇಕು. ಒಂದು ತಿಂಡಿ ತಿನ್ನತಕ್ಕಂಥ ಒಂದು ಹೋಟೆಲಲ್ಲಿ ಒಂದು ಕಾಫಿ ಕುಡಿದ್ಬಿಟ್ಟು ತಕ್ಷಣದಲ್ಲಿ ಒಂದು 500 ರೂಪಾಯಿ ಬಿಲ್ ಆದರೂ ಸಹ ಒಂದು ತಿಂಡಿ ತಿಂದವರು ಅಚ್ಚುಕಟ್ಟ ಸ್ಕ್ಯಾನ್ ಮಾಡಿಬಿಟ್ಟು ಹೋಗ್ತಿದ್ರು. ಈಗ ಅದನ್ನೂ ಸಹ ಗೊಂದಲಮಯ ತಂದು ಮಾಡಿಬಿಟ್ರು ನಮ್ಮ ರಾಜ್ಯ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರ ಯಾಕೆ ಇತ್ತೀಚೆಗೆ ಇಂಥ ಒಂದು ಗೊಂದಲಮಯ ನಡ್ಕೊತಾ ಇದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಸ್ಪಷ್ಟತೆಯೇ ಇಲ್ಲ. ನೋಡಿ, ಜಾತಿ ಗಣತಿ ಏನು ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಜಾತಿ ಗಣತಿಯ ಒಂದು ಸುದ್ದಿ, ಆ ಸುದ್ದಿಲಿ ಬರೀ ಗೊಂದಲಮಯ ಹೇಳಿಕೆದೇ ಸುದ್ದಿ. ಏನು ಯಾವ ಕೆಲಸನೂ ನಡೀತಾ ಇಲ್ಲ. ಒಬ್ಬರು ಜಾತಿ ಗಣತಿ ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ. ಈ ರೀತಿ ಗೊಂದಲಮಯ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಸಹ ಉಂಟಾಗಿರಲಿಲ್ಲ ಅನ್ಸುತ್ತೆ. ಬಹುಶಃ ಒಂದೆಲ್ಲ ಜಾತಿ ಗಣತಿ ಮಾಡಿಸಿದ್ದೀವಿ ಅಂತ ಬಂತು, ಅದು ಬೇಡ ಹೊಸ ಮಾಡಬೇಕು ಅಂತ ಬಂತು, ಈಗೊಂದು ಎಲ್ಲ ಸರಿ. ಈ ಜನರಿಗೆ ಒಂದು ಅಚ್ಚರಿ ಕಾದಿತ್ತು. ಈಗ ಅದೇನೋ ಬದಲಾವಣೆ ಮಾಡಿದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅಂತ ನಮ್ಮ ಮಾಧ್ಯಮಗಳು ನೋಡ್ತಾ ಇದ್ದೀವಿ. ದಲಿತ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ನಾವು ವಿದ್ಯಾರ್ಥಿ ದಶೆಯಲ್ಲಿ ಇದನ್ನು ನಾವು ಕೇಳಲೇ ಇರಲಿಲ್ಲ. ಕಾಲೇಜು ದಿನಗಳಿಂದೂ ನಾವು ಕೇಳಲೇ ಇಲ್ಲ. ಅದೇನು ಎಲ್ಲಾದ್ರಲ್ಲೂ ಕ್ರಿಶ್ಚಿಯನ್ ಅಂತ ಬಂದ್ಬಿಡ್ತು.
ಏನು ಕ್ರಿಶ್ಚಿಯನ್ ಅನ್ನೋ ಪದ ಯಾಕೆ ಒಳಗಡೆ ಸೇರಿಸಿದ್ರು? ಈಗ ತೆಗೆದಾಕಿದ್ದೀವಿ ಅಂತ ಹೇಳ್ತಾರೆ. ಮೊದಲು ಈ ಜಾತಿ ಗಣತಿಯ ವಿಚಾರವಾಗಿ ಒಂದು ಚರ್ಚೆಗೆ ಬರಬೇಕಾದ್ರೆ ಈ ಕಾಲಮ್ನ ತಯಾರು ಮಾಡತಕ್ಕಂಥವ್ರು ಅತಿರಥ ಮಹಾರಥ ಒಳ್ಳೊಳ್ಳೆ ಅಧಿಕಾರಿಗಳು ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ, ರಾಜಕಾರಣಿಗಳಿಗೆ ತಿಳುವಳಿಕೆ ಕೊಡುವತಕ್ಕಂಥ ಒಳ್ಳೊಳ್ಳೆ IAS ಅಧಿಕಾರಿಗಳು ಇರ್ತಾರೆ. ಯಾರು ಇಂಥ ಪ್ಲಾನ್ ಕೊಟ್ಟವರು? ಒಕ್ಕಲಿಗ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು. ಕ್ರಿಶ್ಚಿಯನ್ ಅನ್ನೋದು ಎಲ್ಲ ಕಾಲಮಲ್ಲೂ ಕೊಟ್ಟವ್ರೆ ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಈಗ ಕ್ಯಾನ್ಸಲೇಷನ್ ಮಾಡೀವಿ ಅಂತೀರಿ, ಫಸ್ಟ್ ಯಾಕೆ ಆ ರೀತಿ ಕೊಟ್ರಿ? ನಿಜಕ್ಕೂ ಇದು ಹಾಸ್ಯಾಸ್ಪದ. ಕ್ರಿಶ್ಚಿಯಾನಿಟಿ ಇರಲಿ, ಯಾವ್ಯಾವ ಕ್ಯಾಸ್ಟಲ್ಲಿ ಇರ್ತಾರೆ ಎಲ್ಲ ಅವ್ರವ್ರು ಕೊಡಲಿ. ಅದನ್ನು ಬಿಟ್ಬಿಟ್ಟು ಇದ್ರೊಳಕ್ಕೆ ನಮ್ಮ ಹಿಂದೂ ಧರ್ಮದೊಳಗಡೆ ಎಲ್ಲವನ್ನು ರಸಾಯನ ಮಾಡ್ದಂಗೆ ಮಾಡಿಬಿಟ್ರೆ ಇದು ಗೊಂದಲಮಯ ಅಲ್ವಾ? ಈಗ ನೀವು ತಪ್ಪನ್ನ ತಿದ್ಕೊಬಿಟ್ಟಿದ್ದೀವಿ ಅಂತೀರಿ, ಫಸ್ಟ್ ಹಾಕ್ಬಿಟ್ರಿ. ಯಾರು ಅಂದ್ಕೊಂಡಿದ್ರಾ ಇದನ್ನು? ಇದೇನಪ್ಪ, ಇತ್ತೀಚಿನ ಸರ್ಕಾರಗಳು ಯಾರೂ ಸಹ ಹಿಂಗೆ ಮಾಡಿರಲಿಲ್ಲ. ಈ ಕ್ರಿಶ್ಚಿಯಾನಿಟಿನ ಬರೀ ಎಲ್ಲದರಲ್ಲೂ ಕ್ರಿಶ್ಚಿಯಾನಿಟಿನೇ ಸೇರಿಸ್ಬಿಟ್ರೆ, ಅಂದರೆ ನಾವು ಕ್ರಿಶ್ಚಿಯಾನಿಟಿ ಬಗ್ಗೆ ಕ್ರೈಸ್ತ ಧರ್ಮದ ಬಗ್ಗೆ ಮಾಡ್ತಾ ಇಲ್ಲ, ಇದ್ರೊಳಗಡೆ ಯಾಕೆ ಇನ್ಕ್ಲೂಡ್ ಮಾಡಿದ್ರಿ? ಈಗ ಕ್ಯಾನ್ಸಲೇಷನ್ ಆಗಿರ್ಬೋದು, ಯಾರನ್ನ ಓಲೈಸೋಕೆ? ಇಂಥ ಪ್ರಶ್ನೆ ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಎದುರಾಗೋದು ಖಂಡಿತ ಸತ್ಯ. ದಯಮಾಡಿ ಈ ಜಾತಿ ಗಣತಿನ ಈ ಜನರಿಗೆ ಮಾನಸಿಕವಾಗಿ ನೋವು ಕೊಡಬೇಡಿ. ನೀವು ಅದೆಷ್ಟೋ 40 ಕಾಲಮು 50 ಕಾಲಮು ಅದೇನು ಮಾಡಿದಿರಿಯೋ, ಇವತ್ತೂ ಸಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರತೆ ಇದೆ. ಅದೇ ರೀತಿ ಓದಿದರೂ ಸಹ ಕೆಲವರು ಹೇಳಿಕೆ ಕೊಡೋಕ್ಕೂ ಸಹ ತಿಳಿಯೋದಿರತಕ್ಕಂಥ ಜನನೂ ಸ್ವಲ್ಪ ಕಡಿಮೆ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದನ್ನು ಹೇಳಿಕೆ ಕೊಡಬೇಕಾದ್ರೆ ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಎಲ್ಲಿ ಹೇಳ್ತಾರೆ ಅವರು? ಅದೇನೋ ಟ್ಯಾಬ್ ತಗೊಂಡಿದ್ದೀರಿ, ಆಲ್ರೆಡಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಯಾವುದೂ ಸಹ ಸರಿಯಿಲ್ಲ, ಕೆಲಸನೇ ಮಾಡ್ತಾ ಇಲ್ಲ ಆನ್ಲೈನಲ್ಲಿ ಅಂತ. ಈ ರೀತಿ ರಾಜ್ಯ ಸರ್ಕಾರ ತುಂಬ ಗೊಂದಲಮಯವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾಯಿದೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಈ ಫೋನ್ಪೇ, ಗೂಗಲ್ ಪೇನ ಅಚ್ಚುಕಟ್ಟಾಗಿ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಒಂದು 500 ರೂಪಾಯಿ ಇದಿದ್ರು ಸ್ಕ್ಯಾನ್ ಮಾಡಿಬಿಟ್ಟು ಇದ್ದಿದ್ರು, ಅದಕ್ಕೂ ಮುಳ್ಳು ಹಾಕ್ಬಿಟ್ರಿ. ಈಗ ಸಾರ್ 100 ರೂಪಾಯಿನ ಒಳಗಡೆ ಇದ್ದರೆ ಸ್ಕ್ಯಾನ್ ಮಾಡಿ ಸಾರ್ ಅಂತಾನೆ. ಚಿಕ್ಕ ಚಿಕ್ಕ ಹೋಟೆಲ್ಲವರು, ಚಿಕ್ಕ ಚಿಕ್ಕ ಕೈಗಾಡಿಯವರು, ಈ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಿಗಳು ಏನೋ ಹಣ ಇಲ್ಲ ಕೊಡಪ್ಪ, ಇಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀನಿ, ಒಂದು 2,000 ರೂಪಾಯಿ ಕೊಡ್ತಿದ್ರು, ಅದಕ್ಕೂ ಸಹ ಮುಳ್ಳು ಬಿದ್ದೋಯ್ತು. ಇಲ್ಲ ಸರ್, ನಮಗೆ ಹಿಂಗೆ ಕೊಟ್ಟು ಹೋಗ್ತಾ ಇದ್ದರೆ ನಮಗೆ ಟ್ಯಾಕ್ಸ್ ಬಿದ್ದುಬಿಟ್ಟದಂತೆ, ಅವರೇ ಭವಿಷ್ಯ ಹೇಳ್ತವ್ರೆ. ದಯಮಾಡಿ ರಾಜ್ಯ ಸರ್ಕಾರ ಈ ಒಂದು ಡಿಜಿಟಲ್ ಹಣದ ವಿಚಾರವಾಗಿ ಮತ್ತು ಈ ಏನು ಜಾತಿ ಗಣತಿ ಬೇಡ, ಜಾತಿ ಗಣತಿ ವಿಚಾರವಾಗಿ ಇಷ್ಟೊಂದು ರೀತಿ ಗೊಂದಲಮಯ ಬೇಡ. ನಮ್ಮ ರಾಜ್ಯಕ್ಕೆ ತನ್ನದೇ ಆದಂತಹ ಒಂದು ರಾಜಕೀಯ ಹಿನ್ನೆಲೆ ಇದೆ. ಕರ್ನಾಟಕವನ್ನು ನೋಡಿ ರಾಷ್ಟ್ರ ಮಟ್ಟದಲ್ಲಿ ಆಡಳಿತವನ್ನು ಮಾಡ್ತಿದ್ದಂಥ ಒಂದು ಕಾಲ ಇತ್ತು. ಜನತಾ ಪರಿವಾರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದು ಇಡೀ ದೇಶಕ್ಕೆ ಮಾಡೆಲ್ ಆಗಿ ಶಾಲೆಗಳು, ಒಂದು ಗ್ರಾಮಕ್ಕೆ ಆಸ್ಪತ್ರೆ ಬೇಕು ಅಂತ ತಿಳಿಸ್ಕೊಟ್ಟದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಅದರಲ್ಲೂ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರ ಒಂದು ಜನತಾ ಸರ್ಕಾರ ಅಂತ ತಪ್ಪಾಗಲಾರ್ದು. ಎಂತೆಂಥ ಅತಿರಥ ಮಾರತರಿದ್ರು ಆ ಸರ್ಕಾರದಲ್ಲಿ. ರಾಮಕೃಷ್ಣ ಹೆಗಡೆಯವರು ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಅವತ್ತು ಮಂತ್ರಿಗಳಾಗಿದ್ದಂಥವರು ಅತಿರಥ ಮಹಾರಥರು. ಎಷ್ಟು ದೊಡ್ಡ ದೊಡ್ಡ ಮೇಧಾವಿಗಳಿದ್ರು. ಇಡೀ ದೇಶಕ್ಕೆ ಉನ್ನತ ಸರ್ಕಾರವನ್ನು ಕೊಟ್ಟಂಥದ್ದು ನಮ್ಮ ಕರ್ನಾಟಕ ರಾಜ್ಯ. ಅಂಥದ್ರಲ್ಲಿ ಈ ಹಣದ ವಿಚಾರವಾಗಿ, ಈ ಡಿಜಿಟಲ್ ಹಣದ ವಿಚಾರವಾಗಿ ಗೊಂದಲಮಯ, ಈ ಜಾತಿ ಗಣತಿಯ ವಿಚಾರವಾಗಿ ಗೊಂದಲಮಯ, ಬೇರೆಯವರೆಲ್ಲ ಹೇಳಿಕೆ ಕೊಡೋದು, ಹೇಳಿಕೆ ಕೊಟ್ಟು ಜನರನ್ನು ಗೊಂದಲಮಯ ಮಾಡಬೇಡಿ. ಯಾಕೆಂದರೆ ಇದು ಸಾರ್ವಜನಿಕ ಹಣ, ಯಾರದೇ ಸ್ವಂತ ಮನೆ, ಖಾಸಗಿ ಮನೆ ಹಣ ಅಲ್ಲ ಇದು. ದಯಮಾಡಿ ಜನರಿಗೆ ತೊಂದರೆನ ಕೊಡಬಾರ್ದು. ಈ ತೊಂದರೆಯನ್ನು ಹೋಗಲಾಡಿಸ್ಬೇಕು ಅಂದರೆ ನಮ್ಮ ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವನ್ನು ಹೇಳಬೇಕು. ಅದೇ ರೀತಿ ಡಿಜಿಟಲ್ ಹಣದ ವಿಚಾರವಾಗಿ ಸ್ವಲ್ಪ ಸಣ್ಣ ಪುಟ್ಟ ಅಂಗಡಿಯವರು ಭಯಭೀತರಾಗಿದ್ದಾರೆ. ಇದರ ವಸ್ತುಸ್ಥಿತಿಯನ್ನು ಸರ್ಕಾರ ತಿಳಿಸಲಿ. ಅದೇ ರೀತಿ ಜಾತಿ ಗಣತಿಯ ವಿಚಾರವಾಗಿ ಇರತಕ್ಕಂಥ ಗೊಂದಲಮಯವಾಗಿ ಸುಸೂತ್ರವಾಗಿ ನಡೀಲಿ ಅಂತ ನಾನು ಈ ಮೂಲಕ ಎಲ್ಲರಿಗೂ ಸಹ, ಅಂದರೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತಾಯಿದ್ದೀನಿ. ಇವತ್ತು ಈ ಒಂದು ವಿಶ್ಲೇಷಣೆ ನಿಮಗೆಲ್ಲ ಚಿಕ್ಕದಾಗಿ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಜನತಾ ಪರಿವಾರ ಎಲ್ಲ ಯೂಟ್ಯೂಬ್ ಚಾನಲ್ನ ನಮ್ಮ ಎಲ್ಲ ಸ್ನೇಹಿತರು, ಆತ್ಮೀಯರು, ನಾನು ಏನಪ್ಪ ಹೇಳ್ತೀನಿ ಅಂದರೆ, ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಈ ನಮ್ಮ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ
ಒಂದು ಹೆಚ್ಚಿನ ಶಕ್ತಿಯನ್ನು ನೀಡಬೇಕು. ಇನ್ನೂ ಸಹ ಒಂದು ಹೊಸ ಹೊಸ ವಿಚಾರವಾಗಿ ನಾನು ನಿಮ್ಮ ಮುಂದೆ ಹಲವಾರು ವಿಶ್ಲೇಷಣೆ ತರೋಕ್ಕೆ ನಮ್ಮ ಈ ಒಂದು ಟೀಮ್ ಪ್ರಯತ್ನ ಪಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು.